ಬಿಬಿಎಂಪಿಯ ಉನ್ನತ ಅಧಿಕಾರಿಗಳ ತಂಡ ನಾವೆಲ್ಲರೂ ಕೂಡ ಇದಕ್ಕೆ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದ್ವಿ. ವಾರ್ ರೂಮ್ನ ಉಸ್ತುವಾರಿಯಾಗಿ ನೇಮಕ ಆದಂಥ ಮಾನ್ಯ ಅರವಿಂದ್ ಲಿಂಬಾವಳಿ ಅವರು ಈ ಇಡೀ ಒಂದು ಪ್ರಕ್ರಿಯೆಗೆ ಒಂದು ಹೊಸ ವೇಗವನ್ನು ಕೊಟ್ಟು ನೀವು ಪ್ರಮುಖವಾದಂತಹ ಒಂದು ರಿಫಾರ್ಮ್ಸ್ಗಳನ್ನು 100 ಗಂಟೆಗಳ ಕಾಲಾವಧಿಯೊಳಗಡೆ ತಗೊಂಡು ಜಾರಿ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಮಾನ್ಯ ಅರವಿಂದ್ ಲಿಂಬಾವಳಿ ಅವರು ನಮಗೆ ಕೊಟ್ಟರು. ನನಗಿವತ್ತು ಬಹಳ ಸಂತೋಷ ಏನು ಅಂತಂದ್ರೆ, ನಾವು ಯಾವ ಯಾವ ಪ್ರಮುಖ ಅಂಶಗಳನ್ನ ನಾವು ತಪ್ಪುಗಳು ಅಂತ ಹೇಳಿ ಎತ್ತಿಡಿದ್ವೋ ಆ ಪ್ರಮುಖ ಅಂಶಗಳಿಗೆ ಒಂದಿಷ್ಟು ಸೊಲ್ಯೂಷನ್ಗಳನ್ನ ನಾವು 100 ಗಂಟೆಗಳ ಒಳಗೆ ಮಾಡಿ ತೋರಿಸ್ತೇವೆ ಅನ್ನುವಂಥ ಒಂದು ಬದ್ಧತೆಯನ್ನು ಜನಕ್ಕೆ ಕೊಟ್ಟಿದ್ವಿ. ಇವತ್ತು 100 ಗಂಟೆ ಒಳಗಡೆ ಒಂದಿಷ್ಟು ಪ್ರಮುಖ ಬದಲಾವಣೆಗಳನ್ನ ಈಗಾಗಲೇ ಬಿಬಿಎಂಪಿಯ ಬೆಡ್ ಬುಕಿಂಗ್ ವ್ಯವಸ್ಥೆಯಲ್ಲಿ ನಾವು ಈಗಾಗಲೇ ಜಾರಿಗೆ ತಂದಾಗಿದೆ. ಈಗ ನಿನ್ನೆ ತೇಜಸ್ವಿ ಸೂರ್ಯ ಅವ್ರದ್ದು ನೋಡಿದೆ. ಈಗ ನಾವು ಇದು ಕಮ್ಯುನಲ್ ಮಾಡಿಲ್ಲ, ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲೆಲ್ಲ ಗೊತ್ತಿದೆ. ಈಗ ತೇಜಸ್ವಿ ಸೂರ್ಯ ಅವರು ಯೂಟರ್ನ್ ನೋಡಿದ್ದಾರೆ. ನಾನು ಹೇಳಲೇ ಇಲ್ಲ, ನನ್ನ ಪಟ್ಟಿ ಯಾರೋ ಕೊಟ್ಟಿದ್ರು. ಸ್ವಾಮಿ ನೀವು ಅಷ್ಟು ಬುದ್ಧಿ ಬೇಡ, ನೀವು MP ಆಗಿದ್ದೀರಾ, ಲೋಕಸಭಾ MP ಆಗಿದ್ದೀರಾ, ನಿಮ್ಗೆ ಯಾರೋ ಪಟ್ಟಿ ಕೊಡ್ತಾರಂತ ನೀವು ಚಿಕ್ಕ ಮಕ್ಕಳು ನೀವು. ಇನ್ನು ಬರೀ 17 ಜನ ನೀವು ಅವತ್ತು ಹೆಂಗೆ ಕ್ರಿಯೇಟ್ ಮಾಡಿದೆ ಅಂದರೆ ಈ 17 ಜನನೇ ಮಾಡಿದ್ದಾರೆ ಎಲ್ಲ ಇದು ಬೆಡ್ ಸ್ಕ್ಯಾಮಲ್ಲಿ 17 ಜನ ಇದ್ದಾರಂತ ಆ ಥರ ನೀವು ತೋರಿಸ್ಕೊಂಡ್ರಿ. ಈಗ 205 ಜನದಲ್ಲಿ ನೀವು ಬರೀ 17 ಜನ ಓದಿದ್ದಾರೆ ಅಂದರೆ ಈಗ ನೀವೇನು ಬೇಕಾದ ಅನ್ಬೋದು, ನಾವು ಯಾರು ವಿರೋಧ ಇಲ್ಲ, ಯಾರು ಬೇಕಂತ ಮಾಡಿಲ್ಲ. ಅಟ್ಲೀಸ್ಟ್ ಸೂರ್ಯ ಅವರೇ ನಾನು ಹೇಳ್ತಾ ಇರೋದು, ನೀವು ಹೇಳಿದಿರಾ ಈಗೇನು ಬೆಡ್ ಅಲಾಟ್ಮೆಂಟಲ್ಲಿ ಏನೋ ಲಾಕಿಂಗ್ ಸಿಸ್ಟಮ್ ಮಾಡಿದ್ದೀವಿ, ಯಾರನ್ನ ಪಾಸಿಟಿವ್ ಕೇಸಲ್ಲಿದ್ದರೆ ಇಮಿಡಿಯೇಟ್ ಅವ್ರಿಗೆ ಮೆಸೇಜ್ ಬರ್ತಂತ. ಸ್ವಾಮಿ ಇವತ್ತು ಬೆಳಗಿನ ಒಂದು 100 ಫೋನ್ ಬಂದಿದೆ ನಮಗೆ, ಬೆಡ್ ಇಲ್ಲ ಸರ್, ನಮ್ಮ ಪಾಸಿಟಿವ್ ಆಗಿದೆ, ಬೆಡ್ ಇಲ್ಲ ಕೊಡೋಕ್ಕೆ. ನಾನು ಮನೆ ಸೂರ್ಯ ಅವ್ರಿಗೆ ಒಂದು ಮಾತು ಕೇಳಕ್ಕೆ ಬಯಸ್ತಾ ಇದ್ದೀನಿ. ನೀವು ಒಳ್ಳೆ ಕೆಲಸ ಮಾಡಿದರೆ ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ಅದೇನೋ ಅದು ನೀವು ಒಂದು ಸಮಾಜಕ್ಕೆ ಒಂದು ಟಾರ್ಗೆಟ್ ಮಾಡಬಾರ್ದಾಗಿದ್ದು ಮಾಡಿದ್ದಕ್ಕೆ ನಾನು ಒಂಚೂರು ಸಿಟ್ಟಾಗಿದೆ, ಇಲ್ಲ ಅಂತ ಇಲ್ಲ. ಏನಕ್ಕೆ ನೀವು ಆ ಥರ ನಡೆಸ್ಕೊಂಡ್ರಿ ಅವತ್ತು. ಇವತ್ತು ನೆನ್ನೆದು ನೋಡಿ, ನೆನ್ನೆದು 39,305 ಕೇಸಸ್ ಬೆಂಗಳೂರು ಸಿಟಿದಲ್ಲಿ, 16,447 ಕೇಸಸ್ ಬೆಂಗಳೂರು ಸಿಟಿ. ಈಗ ಬೆಂಗಳೂರು ಸಿಟಿಯಲ್ಲಿ ಕೇಸಸ್ ಯಾವುದಿದು, ಇದು ಪಕ್ಕಾ ನಿಮ್ಮಲ್ಲಿ ಟೆಸ್ಟಿಂಗ್ ಮಾಡ್ಕೊಂಡು ಪಾಸಿಟಿವ್ ಆಗಿರೋದು, BU ನಂಬರ್ ಇರೋದು. ಇದು ಭಾಳ ಜನ ಆ ಥರ ಚೆಕ್ ಮಾಡ್ಕೊಂಡಿದ್ದಾರೆ, ಅವ್ರು ಹೋಗೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಬೆಡ್ಗಳು ಸಿಗ್ತಾ ಇಲ್ಲ. ಇದು ಲೀಗಲ್ ಆಗಿ. ಈಗ ನೀವು 16,747 ನಿನ್ನೆ ಪಾಸಿಟಿವ್ ಕೇಸಸ್. ಮನೆ ಸೂರ್ಯ ಅವ್ರಿಗೆ ಒಂದು ಮಾತು ಕೇಳೋಕ್ಕೆ ಬಯಸ್ತೀನಿ ನಾನು. ನೀವು ಹೇಳ್ತಿರಲಿಲ್ಲ ಬೆಡ್ ಎಲ್ಲ ಏನು ಸಮಸ್ಯೆ ಇಲ್ಲ, ಈಗ ಲಾಕಿಂಗ್ ಸಿಸ್ಟಮ್ ಏನೋ ಚೇಂಜ್ ಮಾಡಿದ್ದೀವಿ, ಎಲ್ಲರಿಗೂ ಬೆಡ್ ಸಿಕ್ಬಿಡ್ತದಂತ. ನಿಮಗೆ ಈಗ 16,000 ಅಂದ್ರೂ ಈಗ 10 ದಿನ ಅಟ್ಲೀಸ್ಟ್ ಅವರು ಹಾಸ್ಪಿಟಲ್ ಪಾಸಿಟಿವ್ ಪೇಷಂಟ್ ಇರಬೇಕಾಗ್ತದೆ. 1,60,60,000 ಎಲ್ಲಿ ಬೆಡ್ ಮಾಡಿದ್ರೆ ಲೆಕ್ಕ ಕೊಡಿ. ಈಗ ಅಟ್ಲೀಸ್ಟ್ ಆಯ್ತಾ, ನೀವು ಸೌತಲ್ಲಿ ಇದ್ದೀರಲ್ಲ, ಸೌತಲ್ಲಿ ಎಷ್ಟು ಬೆಡ್ ಇದೆ ನಿಮ್ಮಲ್ಲಿ, ಅಲ್ಲಿ ಲೆಕ್ಕ ಇದೆಯಾ ನಿಂತವ? ಏನೇನೋ ಮಾತಾಡ್ತೀರಾ ನೀವು. ಆಯಿತು, ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಎಷ್ಟು ಬೆಡ್ ಇದೆ ಅಂತ ಗೊತ್ತಿದೆಯಾ ನಿಮಗೆ? ಗೊತ್ತಿದೆಯಾ ಎಷ್ಟು ಬೆಡ್ ಇದೆ ಅಂತ? 750 ಬೆಡ್ ಇದೆ. ವೆಂಟಿಲೇಟರ್ ICU ಬರೀ 65 ಇರೋದು. ಎಷ್ಟು? 750 ಆಕ್ಸಿಜನ್ ಬೆಡ್ಗಳವೆ. ICU ಬೆಡ್ ವೆಂಟಿಲೇಟರ್ ಜೊತೆ 65 ಇದೆ. ಮೊನ್ನೆ ಸುಧಾಕರ್ ಅವ್ರು ಬಂದಿದ್ದರು ಒಂದು 25 ದಿನ ಹಿಂದೆ. 25 ದಿನ ಹಿಂದೆ ಇಲ್ಲ ಸರ್ ನಾವು ಕೇಳ್ಕೊಂಡು, ಸರ್ ಅದು ICU ಸಾಲ್ತಾ ಇಲ್ಲ, 65ದಲ್ಲಿ ಏನೂ ಆಗಲ್ಲ, 750 ಬೆಡ್ ಇರೋದು, ಅಟ್ಲೀಸ್ಟ್ ಒಂದು 100 ಆದರೂ ಜಾಸ್ತಿ ಮಾಡಿದ್ದಕ್ಕೆ ನೀವು ಜಾಗ ಕೊಡಿ, ಒಂದು ವಾರದಲ್ಲಿ ಮಾಡಿಬಿಡ್ತೀನಿ ಅಂದರು. ಆಯಿತು, ಒಂದು ಪಾರ್ಕಿಂಗ್ ಲಾಟ್ ಇತ್ತು, ಖಾಲಿ ಮಾಡಿಕೊಟ್ಟಿದ್ದು, ಇದುವರೆಗೂ ಮಾಡಿಲ್ಲ. ಜನ ಬೀದಿಯಲ್ಲಿ ಸಾಯ್ತಾರೆ. ಸೂರ್ಯ ಅವರೇ ದಯಮಾಡಿ ತಪ್ಪು ತಿಳ್ಕೊಂಡ್ಬಿಡಿ ನಾನು ಹೇಳ್ತಾ ಇರೋದಂತ. ನಮ್ಮ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರ್ತಾ ಇದೆ, ನಮಗೆ ರಕ್ತ ಬರ್ತಾ ಇದೆ, ಜನ ಸಾಯ್ತಾ ಇರೋದು ನೋಡಿ ನನ್ನ ರೋಷದಲ್ಲಿ ಬಂದಿರೋದು ನಿಜ. ನೀವು ಆ ಜಾಗದಲ್ಲಿದ್ದರೆ, ನನ್ನ ಜಾಗದಲ್ಲಿದ್ದರೆ ನಿಮಗೂ ಫೋನ್ ಬಂದು ನೀವೇನು ಎಲ್ಲೋ ಕೂತ್ಕೊಂಡು ನೀವು ರಾಜಕೀಯ ಮಾಡ್ತಾಯಿದ್ದೀರಾ, ಎಲ್ಲೋ ಕೂತ್ಕೊಂಡು ಏನೋ ಒಂದು ಇದು ಮಾಡಕ್ಕೆ ಹೊರಟಿದ್ದೀರಾ ನೀವು. ನಾವು ಫೀಲ್ಡಲ್ಲಿ ಇದ್ದೀವಿ ಸ್ವಾಮಿ, ನೀವು ಯಾರಿಗಾನ ಕೇಳಿ. ನಾವು ಈಗ ನಮ್ಗೆ ಜೀವಕ್ಕೆ ಭಯ ಇಲ್ವಾ? ನಮ್ಗೆ ಹೆಂಡತಿ ಮಕ್ಕಳು ಇಲ್ವಾ? ನಮ್ಮ ಕೊರೋನಾ ಬರೋಲ್ವಾ? ಅದೆಲ್ಲ ಬಿಟ್ಟು ನಾವೇನಿಗಿದ್ದೀವಿ? ನಾವು ಜನಗಳು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. 100 ವರ್ಷಕ್ಕೆ ಈ ಥರ ಅವಕಾಶವನ್ನು ಸಿಕ್ಕೋದು, ಈ ಅವಕಾಶ ನಾನು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಜನಗಳು ಸೇವೆ ಮಾಡ್ತಾಯಿದ್ದೀನಿ. ಅದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸೂರ್ಯ ಅವರೇ, ನನ್ನೊಬ್ಬನಿಂದ 1,000 ಜನ ಜೀವ ಉಳಿತದಂದರೆ ನನ್ನ ಜೀವ ತ್ಯಾಗ ಕೊಡೋಕ್ಕೆ ನಾನು ಸಿದ್ಧ ಆಗಿದ್ದೀನಿ. ನಾನು ಸಿದ್ಧ, ನನ್ನ ಜನಗಳಿಗೋಸ್ಕರ. ದಯಮಾಡಿ ವ್ಯವಸ್ಥೆ ಮಾಡಿ. ಜನ ಬೀದಿಯಲ್ಲಿ ಸಾಯ್ತವ್ರೆ, ಸಿಲಿಂಡರ್ ಇಲ್ಲ ಅಂತ ಸಾಯ್ತವ್ರೆ. ಈಗ ಕೇಂದ್ರದಿಂದ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಾರೆ, ಇಷ್ಟು ಮೆಟ್ರಿಕ್ ಟನ್ ನೀವು ಕರ್ನಾಟಕಕ್ಕೆ ಕೊಡಬೇಕಂತ. ಅದು ನಿಮ್ಮ ಕೈಯಲ್ಲಿ ಕೊಡ್ಸೋಕ್ಕಾಗ್ತಾಯಿಲ್ಲ. ನೀವು MP ಆಗಿದ್ದೀರಾ ಸ್ವಾಮಿ. 1,200 ಟನ್ ಏನೋ ಕೊಡಬೇಕು ನಮಗೆ ಕರ್ನಾಟಕ ರಾಜ್ಯಕ್ಕೆ. ಎಲ್ಲಿ ಕೊಡ್ತಾಯಿದ್ದೀರಾ ನೀವು? ಅದು ನಿಮ್ಮ ತರೋಕ್ಕಾಗಿಲ್ಲ ಅಂದರೆ ಏನಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡಿ ನೀವು. 25 ಜನ MP ಇದ್ದದು. ಎಷ್ಟು? 25 ಜನ. ಯಾರನ್ನ ಒಬ್ಬ MP ಇದಕ್ಕೆ ಮಾತಾಡ್ತಾವನ? ಜನ ರೀ ನಿಮ್ಮನ್ನ ಆಯ್ಕೆ ಮಾಡಿರೋದು, BJP ಇಲ್ಲ. ಜನಗಳು ಕಷ್ಟದಲ್ಲಿದ್ದಾರೆ ಸೂರ್ಯ ಅವರೇ, ಜನಗಳು ಕಷ್ಟ ನೋಡಿ. ನೀವು ಒಂದು ಹೀರೋ ಆಗ್ತೀರಾ. ನೀವು ಒಳ್ಳೆತನ ಇದೆ ನಿಮಗೆ, ಇಲ್ಲ ಅಂತ ಇಲ್ಲ ನಾನು ಹೇಳೋದು. ಇದು ಧ್ವನಿ ಎತ್ತಿ, ನೀವು ಯಾವುದನ್ನ ಪಕ್ಷ ಇಲ್ಲಿ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಕಡಿಮೆ ವಯಸ್ಸಲ್ಲಿ MP ಆಗಿದ್ದೀರಾ, ಅದೃಷ್ಟ ಅದು ನಿಮ್ಮದು. ಜನಗಳು ಸೇವೆ ಮಾಡಿ. ಈಗ ಪ್ರತಿ ಸಲ ಅವರು ಹೋದ ಸತಿ ನೋಡಿರ್ಬೋದು,
ಕೇಂದ್ರದ ಏನು ನಮ್ಮ ಯಡಿಯೂರಪ್ಪ ಅವರು ಮನೆ ಕೌನ್ಸಿಲಲ್ಲಿ 2008 ನಾನು ರೈತರ ಮಗ, ರೈತರ ಪರ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ರೈತರು ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ದಕ್ಕೆ ಇದೇ ಕೌನ್ಸಿಲಲ್ಲಿ ಇಲ್ಲ ಉಗ್ರಪ್ಪ ಉತ್ತರ ಕೇಳಿದರು, ಸರ್ ರೈತರು ಕಷ್ಟದಲ್ಲಿದ್ದಾರೆ, ರೈತರು ಸಾಲ ಮನ್ನಾ ಮಾಡಿ ಅಂದರೆ ನಂತ ಪ್ರಿಂಟಿಂಗ್ ಮಿಷಿನ್ ಇಲ್ಲಪ್ಪ ಅಂದವ್ರೆ. ಅದೇ ಥರ BJP ಅವ್ರಿಗೆ ಏನಾಗಿದೆ, ಚುನಾವಣೆ ಮುಂಚೆ ಒಂದು ಮಾತಾಡ್ತಾರೆ, ಚುನಾವಣೆ ಅಧಿಕಾರಕ್ಕೆ ಬಂದ ತಕ್ಷಣ ಬೇರೆ ಬದಲಾವಣೆ ಮಾಡ್ತಾರೆ. ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟೋಗಿ ನಿಮ್ಮ ಕೈಲಾಗಿಲ್ಲ ಅಂದರೆ ಏನಕ್ಕೆ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಜನ ಸಾಯ್ತಾರೆ, ಬೀದಿಯಲ್ಲಿ ಸಾಯ್ತಾರೆ ಜನ. ನಮ್ಮ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಸರ್ ನಮಗೆ. ಇನ್ನೊಂದು ಹೇಳಿದ್ದಾರೆ, ಯಾರು ನಮ್ಮ ಈಶ್ವರಪ್ಪ ಅವರು, ಜಮೀರ್ ರಕ್ತದಲ್ಲೇ ಏನೋ ಇದೆಯಾ ಅಂತ. ಸರ್ ನಮ್ಮ ರಕ್ತದಲ್ಲಿ ಸೆಕ್ಯುಲರ್ ರಕ್ತ ಇರೋದು, ನಮ್ಮಲ್ಲಿ ಸೆಕ್ಯುಲರ್ ರಕ್ತ ಇರೋದು. ಅದು ನಿಮ್ಮ ರಕ್ತ ಯಾವುದಿದೆ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಈಗ ನಿಮ್ಮ ರಕ್ತನೂ ಟೆಸ್ಟ್ ಮಾಡಿ ನನ್ನ ರಕ್ತನೂ ಟೆಸ್ಟ್ ಮಾಡುವ, ನೋಡುವ ಯಾರ್ದು ಕಮ್ಯುನಲ್ ರಕ್ತ ಯಾರು ಸೆಕ್ಯುಲರ್ ರಕ್ತ ಅಂತ ಗೊತ್ತಾಗ್ತದೆ.